5-6 ವರ್ಷಗಳೇ ಆಗ್ಬಹುದು. 5-6 ವರ್ಷನಾ? ಮತ್ತೆ ಇನ್ನೇನು, ನನ್ನನ್ ಏನ್ ಕೃಷ್ಣ ತುಳಸಿ ಪಿ ಅಂತ ಅನ್ಕೊಂಡ್ರಾ? ನನ್ನನ್ ಕೇಳ್ತಿದ್ದೀರಲ್ಲ. ಅದ್ ಸರಿ, ನೀವ್ಯಾಕ್ ಬಂದಿದ್ದು? ಕೃಷ್ಣ ತುಳಸಿ ಅವ್ರ ಹತ್ರ ಮಾತಾಡೋದಕ್ಕೆ. ಏನ್ ಮಾತಾಡೋದಿದೆ? ಅದು ಅದು ಒಂದು ಆಲ್ಬಮ್ ವಿಷಯವಾಗಿ ಮಾತಾಡ್ಬೇಕಾಗಿತ್ತು. ಆಲ್ಬಮ್ ವಿಷಯನಾ? ಲಾಸ್ಟ್ ಟೈಮ್ ಬಂದಾಗ ನೀವು ಕೃಷ್ಣ ತುಳಸಿ ಫ್ಯಾನ್ ಅಂತ ಹೇಳಿದ್ರಲ್ಲ, ಈಗ ಆಲ್ಬಮ್ ಅಂತಿದ್ದೀರಾ? ಅದು ಅದು ಅಂದ್ರೆ ನಿಜವಾಗ್ಲೂ ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನೇ ರೀ. ಒಬ್ಳು ಫ್ಯಾನ್ ಆಗಿನೇ ಅವ್ರ ಹತ್ರ ಆಲ್ಬಮ್ ಮಾಡ್ಸೋಣ ಅಂತ, ಆ ವಿಷಯನ ಅವ್ರ ಹತ್ರ ಮಾತಾಡೋಣ ಅಂತ ಬಂದೆ. ಆ ಕೃಷ್ಣ ತುಳಸಿ ಆಲ್ಬಮ್ ಕೂಡ ಮಾಡೋಕ್ ಶುರು ಮಾಡಿದ್ರೆ ಅವಳು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾಳೆ. ಬಿಡ್ಬಾರ್ದು. ಇವ್ರ ಕೃಷ್ಣ ತುಳಸಿನ ಮೀಟ್ ಮಾಡಬಾರ್ದು, ಆಲ್ಬಮ್ ಬಗ್ಗೆನೂ ಮಾತಾಡಬಾರ್ದು. ಏನ್ ಮೇಡಮ್ ನೀವ್ ಹೇಳ್ತಿರೋದು? ಹೌದು, ಬೇರೆ ಸಿಂಗರ್ ಜೊತೆ ಸೇರಿ ಕೃಷ್ಣ ತುಳಸಿ ಆಲ್ಬಮ್ ಮಾಡಲ್ಲ. ಹಾಗ್ ಮಾಡೋಕೆ ನಮ್ ರೂಲ್ಸ್ ಕೂಡ ಒಪ್ಪೋದಿಲ್ಲ. ಸೊ ಇನ್ನು ನೀವು ಹೊರಡ್ಬಹುದು. ಕೃಷ್ಣ ತುಳಸಿ ಹತ್ರ ಮಾತಾಡ್ಲೇಬೇಕು. ಮೀಟ್ ಮಾಡಿ ಹೊರಟ್ಬಿಡ್ತೀನಿ ಪ್ಲೀಸ್ ಮೇಡಮ್. ಸದ್ಯಕ್ಕೆ ಅವರು ಚೇರ್ಮನ್ ಜೊತೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದಾರೆ. ಬರೋಕೆ ಲೇಟ್ ಆಗತ್ತೆ. ಸೊ ನೀವಿನ್ ಹೊರಡಿ ಪ್ಲೀಸ್. ಹೊರಡಿ ಪ್ಲೀಸ್. ದಯವಿಟ್ಟು ನನ್ಗೆ ಇರಿಟೇಟ್ ಮಾಡಬೇಡಿ. ಸರಿ, ನಾನ್ ಬರ್ತೀನಿ. ನಂಗೆ ಲೇಟ್ ಆಗ್ತಿದೆ. ಬಾಯ್. ಓಕೆ ಬಾಯ್. ಆಲ್ಬಮ್ ಮಾಡಕ್ಕೆ ಒಪ್ಕೋಬೇಡ ಅಂತ ಹೇಳಿದ್ಯಾ? ಏನ್ ಹೇಳೋದು? ಇಷ್ಟಕ್ಕೂ ನಾನು ಅವಳನ್ನ ಮೀಟ್ ಮಾಡಿದ್ರೆ ತಾನೆ? ಹೌದಾ? ಆ ಕೃಷ್ಣ ತುಳಸಿನ ನೀನ್ ಮೀಟ್ ಆಗಿಲ್ವಾ? ಇಲ್ಲ ರೂಪಾ. ಅಯ್ಯೋ, ಇದೇನು ಗೌರಮ್ಮ ಮಗಳು ಇಲ್ಲೇ ಬಂದಿದ್ದಾರೆ? ಆ ಕೃಷ್ಣ ತುಳಸಿನ ಮೀಟ್ ಆಗಕ್ಕಾಗಿಲ್ಲ ಅಂದ್ರೆ ಇಷ್ಟು ದೂರ ಬಂದಿದ್ದು ವೇಸ್ಟ್ ಆಯ್ತು. ಏನು ವೇಸ್ಟ್ ಆಗ್ಲಿಲ್ವೇ? ಒಂದು ಒಳ್ಳೆ ವಿಷಯ ಗೊತ್ತಾಯ್ತು ನಮ್ಗೆ. ಒಳ್ಳೆ ವಿಷಯನಾ? ಏನ್ ಮಮ್ಮಿ? ಅತ್ತೆ ಫ್ಯಾಕ್ಟ್ರಿಗೆ ಹೋಗೋ ಅಷ್ಟ್ರಲ್ಲಿ ನಾನು ಅಲ್ಲಿಗೆ ಹೋಗಿರ್ಬೇಕು. ಇಲ್ಲಾಂದ್ರೆ ಅತ್ತೆಗೆ ಅನುಮಾನ ಬರುತ್ತೆ. ಇವ್ರು ಈಗ್ಲೇ ಇಲ್ಲಿಂದ ಹೋಗೋ ಹಾಗೆ ಕಾಣಿಸ್ತಿಲ್ಲ. ಈಗೇನ್ ಮಾಡ್ಲಿ? ಆ ಕೃಷ್ಣ ತುಳಸಿ ಬೇರೆಯವ್ರ ಜೊತೆ ಸೇರ್ಕೊಂಡು ಆಲ್ಬಮ್ ಮಾಡಲ್ಲ ಅಂತ ಅವಳು ಕೊಲಿಗ್ ಹೇಳಿದ್ರು. ಈ ಪಾಯಿಂಟ್ನೇ ನಾವು ಅಡ್ಡ ಇಟ್ಕೊಂಡು ಈ ತೊಂದರೆಯಿಂದ ಪಾರಾಗಬಹುದು. ಏನ್ ಇವರು ಇನ್ನೂ ಇಲ್ಲೇ ಇದ್ದಾರೆ? ಅಲ್ಲಿ ಅತ್ತೆ ಫ್ಯಾಕ್ಟ್ರಿಗೆ ಹೋದ್ರೆ ನನ್ ಪರಿಸ್ಥಿತಿ ಏನಾಗುತ್ತೋ? ಯಾಕೆ ಕೃಷ್ಣ ಹೀಗ್ ಮಾಡ್ತಿದ್ಯಾ? ಈಗ ನಿಶ್ಚಿಂತೆ ಆಯ್ತು ಮಮ್ಮಿ. ಇನ್ ಯಾವ ತೊಂದ್ರೆ ಇರಲ್ಲ ನಮ್ಗೆ. ಹೋಗೋಣ ಬನ್ನಿ. ಸರಿ. ಅಬ್ಬಾ, ಕಾಪಾಡ್ದೆ ಕೃಷ್ಣ. ಮೇಡಮ್. ಹಲೋ ಮೇಡಮ್.
ಹಾಯ್. ಹಲೋ ಮೇಡಮ್. ಹಾಯ್. ನೀವು ಸಿಂಗರ್ ರೂಪಾರಾಣಿ ಅವರಲ್ವಾ? ಹೌದು. ನಾವೆಲ್ಲ ನಿಮ್ ಫ್ಯಾನ್ಸ್ ಮೇಡಮ್. ಥ್ಯಾಂಕ್ ಯು. ಹೌದು ಮೇಡಮ್, ನಿಮ್ ಸಾಂಗ್ಸ್ ಅಂದ್ರೆ ನಿಮ್ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಚೆನ್ನಾಗಿದ್ಯಾ? ಇಷ್ಟು ಪ್ರೀತಿ ತೋರ್ಸೋ ಅತ್ತೆ ಹತ್ರ ನಿಜ ಮುಚ್ಚಿಡ್ತಿದ್ದೀನಿ. ಅತ್ತೆಗೆ ನಿಜ ಹೇಳೋ ದಿನ ಯಾವತ್ ಬರುತ್ತೋ. ಮಮ್ಮಿ, ಟಿಫನ್ ನಿಮ್ ಸೊಸೆಗೆ ಮಾತ್ರನಾ? ನಮಗೂ ಏನಾದ್ರೂ ಇದೆಯಾ? ಮರ್ತೇ ಬಿಟ್ಟೆ ಕಂದ. ಬಾ ತಗೋ. ಚೆನ್ನಾಗಿದ್ಯಾ? ಕೃಷ್ಣ, ನಿನ್ ದಯೆಯಿಂದ ಸಂಪಾದನೆ ಮಾಡಿರೋ ಈ ದುಡ್ಡು ನಿನ್ ಪಾದದ ಹತ್ರ ಇಡ್ತಾ ಇದ್ದೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಮನ್ಸಿಂದ ವೆಲ್ಕಮ್ ಮಾಡ್ತಾ, ತನುವಿಂದ ಮನಸ್ಫೂರ್ತಿ ಬಯಸ್ತಾ, ಕೆನ್ನೆಲಿ ನಾಚಿಕೆ ತೋರಿಸ್ತಾ, ನಾಚಿಕೆಲೇ ರಂಗೋಲಿ ಹಾಕ್ತಾ, ಒಂದು ಸ್ವೀಟ್ ಮೆಮೊರಿಯಾಗಿ ಉಳ್ಕೊಳ್ಳೋ ಹಾಗೆ ಗಿಫ್ಟ್ ಕೊಡ್ಬೋದಲ್ವಾ? ಎಂಗೇಜ್ಮೆಂಟ್ ವಿಷಯ ಮಾತಾಡಕ್ ಫೋನ್ ಮಾಡಿದ್ರಾ? ಅಲ್ಲ ಅದ್ಕೆ ಆಲ್ಬಮ್ ಬಗ್ಗೆ. ಆಲ್ಬಮ್ ಏನು? ಅದೇ ಅದ್ಕೆ ಬ್ಲೂ FM ಅಲ್ಲಿ ಹಾಡ್ತಾಳಲ್ಲ ಕೃಷ್ಣ ತುಳಸಿ. ಆ ಕೃಷ್ಣ ತುಳಸಿನ ನಮ್ಮ ರೂಪಾರಾಣಿನ ಸೇರಿಸಿ ಒಂದು ಆಲ್ಬಮ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಗುಪ್ತಾ ಅವರು. ಕೃಷ್ಣ ತುಳಸಿನ ಭೇಟಿಯಾಗಿ ಮಾತಾಡೋ ಕೆಲಸ ಕೂಡ ಮಮ್ಮಿಗೆ ಕೊಟ್ಟಿದ್ದಾರೆ ಅಂಕಲ್. ಓಹೋ, ಅದಕ್ಕ ಬೆಳಗ್ಗೆ ಗೌರಮ್ಮ FM ಸ್ಟೇಷನ್ ಹತ್ರ ಬಂದಿದ್ದು. ಆ ಕೃಷ್ಣ ತುಳಸಿನ ನೋಡೋದಿಕ್ಕೆ FM ಸ್ಟೇಷನ್ಗೆ ಹೋಗಿದ್ದೆ ಅದಕ್ಕೆ, ಆದ್ರೆ ಮೀಟ್ ಮಾಡೋದಕ್ಕಾಗ್ಲಿಲ್ಲ. ಆಗಲ್ಲ, ಮೀಟ್ ಆಗಕ್ಕಾಗಲ್ಲ. ಮೀಟ್ ಆದ್ರೂ ಕೂಡ ರೂಪಾರಾಣಿ ಕೃಷ್ಣ ತುಳಸಿ ಸೇರಿ ಆಲ್ಬಮ್ ಮಾಡಕ್ಕೆ ಖಂಡಿತ ಆಗಲ್ಲ. ಕೃಷ್ಣ ತುಳಸಿನ ಮೀಟ್ ಮಾಡಕ್ ಆಗಲ್ಲ, ಕೃಷ್ಣ ತುಳಸಿ ರೂಪಾರಾಣಿ ಸೇರಿ ಆಲ್ಬಮ್ ಮಾಡಕ್ ಆಗಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ ಅಖಿಲ್? ಆ ಕೃಷ್ಣ ತುಳಸಿ ನಿಂಗ್ ಗೊತ್ತಾ?
ಗೊತ್ತಿರ್ಲೇಬೇಕು ಆ ಕೃಷ್ಣ ತುಳಸಿ. ಅದಕ್ಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನೆ. ಗೊತ್ತಿಲ್ಲ ಅದ್ಗೆ, ಆ ಕೃಷ್ಣ ತುಳಸಿ ಯಾರೋ ನನಗ್ ಗೊತ್ತಿಲ್ಲ. ಮತ್ ನೀನ್ ಹೇಗ ಆಗಲ್ಲ ಅಂತ ಹೇಳ್ತಿದ್ಯಾ? ಅಂದ್ರೆ ಅದೇ FM ಸ್ಟೇಷನ್ ಅಲ್ಲಿ ಯಾವಾಗ ಬೇಕೋ ಅವಾಗ ಯಾರನ್ ಬೇಕೋ ಅವ್ರನ್ನ ನೋಡಕ್ ಆಗಲ್ಲ ಅಲ್ವಾ, ಅದೇ ವಿಷಯನ್ ಹೇಳ್ದೆ ಅಷ್ಟೇ. ಅನಂತ ಶಯನ ಅಂಕಲ್ ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಲ್ವಾ, ಅದಕ್ಕೆ ಹಂಗ ಹೇಳ್ದೆ. ಅವ್ರ ಸಿಂಗರ್ ಹೊರಗಡೆ ಆಲ್ಬಮ್ ಮಾಡೋದಿಕ್ಕೆ ಅಂಕಲ್ ಒಪ್ಕೊಳ್ದೇ ಇರ್ಬೋದು ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಅತ್ತೆ 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 ಅತ್ತೆ, ಏನ ಐಶ್ವರ್ಯ, ಏನಾಯ್ತು? ಏನಿಲ್ಲ ಅತ್ತೆ, ಶ್ಯಾಮನ್ ಕೈಯಲ್ಲಿ ಇಷ್ಟೊಂದು ದುಡ್ಡಿತ್ತು. ಅದ್ ಹೇಗ್ ಬಂತು ಅಂತ ಕೇಳಿದ್ರೆ ನನಗ್ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅವಳು. ಅದಕ್ಕೆ ನಿಮ್ಮನ್ ಕರೆದಿದ್ದು. ಇದೇನ ಐಶ್ವರ್ಯ, ಶ್ಯಾಮನ್ನ ಅನುಮಾನಿಸ್ತಿದ್ಯಾ? ಅವಳು ಈ ಮನೆ ಸೊಸೆ ಅಲ್ವಾ? ಅದೇ ಒಂದೇ ಸಲಕ್ಕೆ ಅವಳ ಹತ್ರ ಇಷ್ಟೊಂದು ದುಡ್ಡು ಹೇಗ್ ಬಂತು ಅಂತ. ನೀವೇ ಕೇಳಿ, ನಿಮಗಾದ್ರೂ ಉತ್ತರ ಕೊಡ್ತಾಳೋ ಏನೋ. ಅವಳನ್ ಕೇಳಿ ಅತ್ತೆ. ನಾನ್ ಹೇಳ್ತೀನಿ ಮಮ್ಮಿ. ಅಖಿಲ್, ಅವಳು ತಪ್ಪು ಮಾಡಿದ್ರೆ ನೀನ್ ಸಮಜಾಯಿಷಿ ಕೊಡ್ತಿದ್ಯಾ? ನಾನ್ ಕೊಡೋದು ಸಮಜಾಯಿಷಿ ಅಲ್ಲ, ಉತ್ತರನ. ಆ ಉತ್ತರ ಕೊಡೋದಕ್ಕೆ ಅವಳು ಹಿಂಜರಿತಾ ಇದ್ದಾಳೆ, ಅದಕ್ಕೇನೆ ನಾನ್ ಹೇಳ್ತೀನಿ ಎಂದಿದ್ದು. ಮಮ್ಮಿ, ಆ ದುಡ್ಡು ಶ್ಯಾಮಗೆ ಸಂಬಳ ಆಗಿ ಸಿಕ್ಕಿರೋ ದುಡ್ಡು. ಅಯ್ಯೋ, ಸಂಬಳ ಅಂತ ಅಖಿಲ್ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ನಾನೇ ಕೃಷ್ಣ ತುಳಸಿ ಅನ್ನೋ ವಿಷಯನು ಇವರೇ ಹೇಳ್ಬಿಡ್ತಾರ ಏನೋ. ಏನಂದ್ರೆ ಬೇಡ, ನಾನೇ ಹೇಳ್ತೀನಿ. ಹೇಳಕ್ ಬಿಡು ಶ್ಯಾಮ, ನಿಜ ಹೇಳೋದಕ್ ಬಿಡು. ನಿಜ ಹೇಳೋದಕ್ಕೆ ನಾಚಿಕೆ ಪಟ್ಟು ಸೈಲೆಂಟ್ ಆಗಿದ್ರೆ ನೀನೇ ಏನೋ ತಪ್ಪು ಮಾಡಿದ್ಯಾ ಅಂತ ಎಲ್ಲರೂ ಅನ್ಕೋತಾರೆ, ಅತ್ತಿಗೆ ಕೂಡ. ಮಮ್ಮಿ, ಏನ್ ನಡೀತೋ ನಾನು ಹೇಳ್ತೀನಿ ಕೇಳಿ. ಶ್ಯಾಮ ನಮ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾಳಲ್ಲ ಮಮ್ಮಿ? ಹೌದು. ಹಾಗೆ ವರ್ಕ್ ಮಾಡಿದ್ದಕ್ಕೆ ನಮ್ ಕಂಪನಿ ಕಡೆಯಿಂದ ಅವಳಿಗೆ ಕೊಟ್ಟಿರೋ ಸಂಬಳನೇ ಆ 50,000 ಮಮ್ಮಿ. ಅಫಿ ಯಾಕೆ ಹೀಗೆ ಹೇಳ್ತಿದ್ದಾನೆ? ನಮ್ಮ ಕಂಪ್ನಿಯಿಂದ ಕೊಟ್ಟಿರೋ ದುಡ್ಡು ಅಂತ ಹೇಳ್ತಿದ್ದಾನಲ್ಲ. ನಮ್ ಕಂಪನಿಗೆ ವರ್ಕ್ ಮಾಡಿ ದುಡ್ಡು ತಗೊಳ್ಳೋದು ಹೇಗೆ ಅಂತ ಅವಳು ಸ್ವಲ್ಪ ನಾಚಿಕೆ ಪಟ್ಲು. ಬಲವಂತ ಮಾಡಿ ನಾವೇ ಅವಳಿಗೆ ದುಡ್ಡು ಕೊಟ್ಟಿದ್ದು. ಆ ವಿಷಯ ಹೇಳೋದಕ್ಕೆ ಕೂಡ ಇವಾಗ ನಾಚಿಕೆ ಪಟ್ಕೋತಾ ಇದ್ದಾಳೆ.
ಈ ವಿಷಯ ಡ್ಯಾಡಿ ಕೂಡ ಗೊತ್ತು. ನನ್ನ ಸಾಲ ತೀರ್ಸೋಕೆ ದುಡ್ಡು ತಗೊಂಡ್ ಬಂದೆ. ಪಾಪ ನನ್ ಕೈಯಲ್ಲಿ ಇಡ್ಬೇಕಾಗಿರೋ ದುಡ್ಡು ನಿಮ್ಮತ್ತೆ ಕೈಲಿ ಇಡ್ಬೇಕಾಗ್ ಬಂತು. ಅದ್ರಲ್ಲಿ ನಿಮ್ ಕೈವಾಡನೇ ಇದೆಯಲ್ಲ. ನನ್ ಕೈವಾಡ ಅಂತಂದ್ರೆ ಏನು? ಅದೇ ಆ ದುಡ್ಡು ನಮ್ ಅತ್ತೆ ಕೈಗೆ ಹೋಗೋದ್ರಲ್ಲಿ ತಮ್ಮ ಹ್ಯಾಂಡ್ ಕೂಡ ಇದೆಯಲ್ಲ ಅಂತ ಹೇಳಿದ್ದು. ನಾನೇನ್ ಮಾಡ್ದೆ? ಏನ್ ಮಾಡಿದ್ಯ ಅಂತ ನಿನಗ್ ಗೊತ್ತಿಲ್ವಾ? ರಸೀದಿ ತರ್ತೀನಿ ಅಂತ ಹೋಗಿ ಐಶ್ವರ್ಯ ಅಕ್ಕನ್ ಕಳ್ಸಿ ಅಷ್ಟು ಗಲಾಟೆ ಮಾಡ್ಸಿದ್ದು ನೀನೇ ಅಂತ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಚೇಚೆ, ನಾನ್ ಯಾಕೆ ಹಾಗ್ ಮಾಡ್ತೀನಿ? ಹಾಗ್ ಮಾಡಿದ್ರೆ ನನಗ್ ಬರ್ಬೇಕಾಗಿದ್ ದುಡ್ಡು ಬರಲ್ವಲ್ಲ. ಬರ್ಬಾರ್ದಂತಾನೆ ಹಾಗ್ ಮಾಡಿದ್ಯೇನೋ. ಸಾಲ ತೀರ್ಸಿದ್ರೆ ನಾನಿನ್ ಕೈ ಮೀರಿ ಹೋಗ್ತೀನಿ ಅನ್ಕೊಂಡಿದ್ಯೇನೋ. ಗೌರಮ್ಮ, ಒಂದು ವಿಷಯ ನೆನ್ಪಿಟ್ಕೋ. ಅಖಿಲ್ ಅವ್ರ ಕೈನ ನನ್ ಕೈ ಹಿಡಿದ್ಮೇಲೆ ನನ್ಗೆ ಜೊತೆಯಾಗಿ ನಿಂತ ದಿನಾನೇ ನಿನ್ ಕೈ ಮೀರಾಯ್ತು. ನಾನ್ ನಿನ್ಗೆ ಹೆದ್ರೋದು ನಿಲ್ಸಿದ್ದೀನಿ. ನಿನ್ ಮಾತ್ನ ಕೇಳೋದ್ ಬಿಟ್ಟಿದ್ದೀನಿ. ರೂಪರಾಣಿಗೆ ಹಾಡ್ ಹಾಡೋದನ್ನ ಬಿಟ್ಟಿದ್ದೀನಿ. ನೀನೇನೇ ಮಾತಾಡಿದ್ರು ನಾನ್ ನೊಂದ್ಕೊಳ್ಳಲ್ಲ ಶ್ಯಾಮ. ಇಷ್ಟಕ್ಕೂ ನನ್ ದುಡ್ಡು ಯಾವಾಗ ಕೊಡ್ತೀಯ ಶ್ಯಾಮ? ಪ್ರತಿ ತಿಂಗಳು ಮೊದಲನೇ ವಾರಾನೇ ಗೌರಮ್ಮಂಗೆ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈ ವಾರ ದುಡ್ಡು ಕೊಡದೇ ಇದ್ರೆ ಮಾತು ತಪ್ಪದಾಗತ್ತೆ. ತಪ್ಪಬಾರ್ದು, ಮಾತು ತಪ್ಪಬಾರ್ದು. ಕೊಟ್ಟಿರೋ ಮಾತು ಪ್ರಕಾರ ಗೌರಮ್ಮಂಗೆ ದುಡ್ಡು ಕೊಡ್ಬೇಕು. ಆದ್ರೆ ಹೇಗೆ? 50,000 ಎಲ್ಲಿಂದ ಬರುತ್ತೆ? ಏನ್ರಿ ಇದು? ಚೆಕ್. ಯಾಕೆ? ಯಾಕೆ ಅಂದ್ರೆ ಗೌರಮ್ಮಂಗ್ ಕೊಡೋದಕ್ಕೆ. ನಿನ್ ಸ್ಯಾಲ್ರಿ ದುಡ್ಡು ಅಂದ್ಕೊಳ್ದೇನೆ ಮಮ್ಮಿ ಕೊಡ್ಬೇಕಾಯ್ತು ಅಲ್ವಾ? ಗೌರಮ್ಮಂಗ್ ಹೇಗ್ ದುಡ್ಡು ಕೊಡೋದು ಅಂತ ನೀನ್ ಟೆನ್ಷನ್ ಮಾಡ್ಕೊಂಡು ಬೇಜಾರಲ್ಲಿದ್ಯಾ ಅಲ್ವಾ? ನಾನು ಟೆನ್ಷನ್ ಮಾಡ್ಕೊಳ್ಳೋದಾ? ನಾನು ಬೇಜಾರಾಗೋದಾ? ಇಲ್ಲ ರೀ, ಆ ತರ ಏನಿಲ್ಲ. ಇಲ್ಲ ಅಂತ ನೀನ್ ಹೇಳಿದ್ರು ಇದೆ ಅಂತ ನಿನ್ ಮನ್ಸು ನನ್ ಮನ್ಸಿಗೆ ಹೇಳ್ತಿದೆ. ನಿನ್ ಮನ್ಸಲ್ಲಿರೋ ಭಾವನೆಗಳು ನಿನ್ ಕಣ್ಣಲ್ಲಿ ಕಾಣ್ತಿರೋ ಹಾಗೆ ನೀನ್ ಹುಷಾರಾಗಿದ್ರು ಕೂಡ ನನ್ ಮನ್ಸಿನ ಕಣ್ಣಿಗೆ ಬೀಳ್ದೆ ಅದು ತಪ್ಪಿಸ್ಕೊಳಕ್ ಆಗಲ್ಲ ಶ್ಯಾಮ. ಇತ್ತಗೋ, ಈ ಚೆಕ್ಕು ಗೌರಮ್ಮಂಗ್ ಕೊಟ್ಬಿಡು, ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಬೇಡ ರೀ, ನನ್ಗೆ ಚೆಕ್ ಬೇಡ. ನಿಮ್ ದುಡ್ಡಿಂದ ಸಾಲ ತೀರ್ಸೋದಾದ್ರೆ ಯಾವತ್ತೋ ಆ ಸಾಲ ತೀರಿಸ್ತಿದ್ನಲ್ಲ. ಹಾಕೊಡೋದ್ ಇಷ್ಟ ಇಲ್ದೆ ಅಲ್ವಾ ನಾನ್ ಕೆಲ್ಸಕ್ ಸೇರಿದ್ದು? ನಿಜನೇ ಶ್ಯಾಮ, ಆದ್ರೆ ನಿನ್ ಸಂಬಳದ ದುಡ್ಡನ್ನ ಗೌರಮ್ಮಂಗ್ ಕೊಡಕ್ ಆಗ್ಲಿಲ್ವಲ್ಲ? ಸಂಬಳದ ದುಡ್ಡು ಕೊಡದೇ ಇದ್ರು ಹೇಗಾದ್ರೂ ಮಾಡಿ ಅವಳಿಗೆ ದುಡ್ಡು ಕೊಡ್ತೀನಿ ರೀ. ಹೇಗ್ ಕೊಡ್ತೀಯಾ? ಗೊತ್ತಿಲ್ಲ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣಕ್ಲೇಶನಾಶಾಯ. ಗೌರಮ್ಮಂಗೆ ನನ್ ದುಡ್ಡನ್ನ ಹೇಗ್ ಕೊಡ್ತೀನೋ ಗೊತ್ತಿಲ್ದೇ ಇದ್ರು ನನ್ನಿಂದ ಗೌರಮ್ಮಂಗೆ ಹೇಗ್ ದುಡ್ಡು ಕೊಡ್ಬೇಕು ಅನ್ನೋದು ಆ ಕೃಷ್ಣನ್ಗೆ ಚೆನ್ನಾಗ್ ಗೊತ್ತು. ಆ ಕೃಷ್ಣನ್ನೇ ನನ್ ಸಮಸ್ಯೆ ಬಗೆಹರಿಸ್ತಾನೆ. ಕೃಷ್ಣ ಇದಾನಲ್ಲ. ನಾಳೆ ಈವ್ನಿಂಗ ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಬರ್ತ್ಡೇ ಪಾರ್ಟಿಗೆ ಬರ್ತಿದ್ಯಾ ಅಷ್ಟೇ.
ಇದನ್ ತಗೋ ಇನ್ವಿಟೇಷನ್. ಇದನ್ ತಗೋ. ಇದೇನು ಬರ್ತ್ಡೇ ಪಾರ್ಟಿಗೆ ಬಾ ಅಂತ ಲಂಚ ಕೊಡ್ತಿದ್ಯೋ ಹೇಗೆ? ಇದು ಲಂಚ ಅಲ್ವೋ. ಮತ್ತೇನು? ನೀನ್ ನನ್ಗೊಂದ್ ಚಿಕ್ಕ ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಹಾಗೆ ಆಗ್ಲಿ. ಅಕ್ಕ ಸರ್ ಇದಾರಾ? ಇದಾರಮ್ಮ. ನೀನ್ ಯಾಕೆ ಮತ್ತೆ ಬಂದೆ? ನಿನ್ ಪ್ರೋಗ್ರಾಮ್ ಮುಗೀತಲ್ಲ. ಏನಿಲ್ಲ ಅಕ್ಕ, ಬ್ಯಾಂಕ್ಗೆ ಹೋಗಿದ್ದೆ, ದುಡ್ಡು ಡ್ರಾ ಮಾಡ್ಕೊಂಡ್ ಬರ್ತಿದ್ದೀನಿ. ಚೇರ್ಮನ್ ಸರ್ಗೆ ದುಡ್ಡು ಕೊಡ್ಬೇಕಲ್ಲ. ಓ ಇದಾರೆ, ಹೋಗು. ಓಕೆ ಅಕ್ಕ. ಎಕ್ಸ್ಕ್ಯೂಸ್ ಮೀ ಸರ್. ಹಾ ಕೃಷ್ಣ ತುಳಸಿ, ಬಾ ಅಮ್ಮ ಬಾ. ಇದು ತಗೊಳ್ಳಿ ಸರ್, ನಿಮಗ್ ಕೊಡ್ಬೇಕಾ ದುಡ್ಡು 50,000. ಅವಸರ ಇಲ್ಲಮ್ಮ, ನೀನ್ ನನ್ಗೆ 50,000 ಕೊಡೋ ಅಗತ್ಯ ಇಲ್ಲಮ್ಮ. ನಾನೇ ನಿನಗೆ ಇನ್ನೂ 50,000 ಕೊಡ್ತೀನಿ. ಅಯ್ಯೋ ಸರ್, ನೀವ್ ನನ್ಗೆ 50,000 ಕೊಡೋದಂದ್ರೆ ಏನು ಸರ್? ಯಾಕೆ? ಯಾಕಂದ್ರೆ ಆಗ್ಲೇ ನಮ್ಮ ಆಫೀಸಿಗೆ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಮ್ಮ. ನಿಮ್ FM ಸ್ಟೇಷನ್ ಅಲ್ಲಿ ಕೃಷ್ಣ ತುಳಸಿ ಅನ್ನೋ ಸಿಂಗರು ಹಾಡು ಹೇಳ್ತಾಳಲ್ವಾ? ಹೌದು, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಆ ಕೃಷ್ಣ ತುಳಸಿ ಮಾತು ಹಾಡೆಲ್ಲ ನಮ್ ಮನೆಯವ್ರಿಗೆ ಬಹಳ ಇಷ್ಟನಪ್ಪ. ಅದಕ್ಕೆ ನಾಳೆ ಬರ್ತ್ಡೇ ಪಾರ್ಟಿನಲ್ಲಿ ಆ ಕೃಷ್ಣ ತುಳಸಿ ಹತ್ರ ಹಾಡು ಹಾಡಿಸ್ಬೇಕು ಅನ್ಕೊಂಡಿದೀವಿ. ಆ ಜವಾಬ್ದಾರಿ ನಿನಗೆ ವಹಿಸ್ತಿದ್ದೀನಿ. ಇದನ್ ತಗೋ, 1,00,000 ಇದೆ. ಆ ಹುಡುಗಿಗೆ ರೆಮ್ಯುನರೇಷನ್ ಅಂತ ಕೊಡು. ಸರಿಯಪ್ಪ, ಓಕೆ. ಹಾಗಾಗಿ ನಾನೇ ನಿನಗೆ ಇನ್ನೂ 50,000 ಕೊಡಬೇಕು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್. ದೊಡ್ಡ ದೊಡ್ಡ ಜನರೆಲ್ಲ ಬರೋ ಇಂಥ ಬರ್ತ್ಡೇ ಪಾರ್ಟಿನಲ್ಲಿ ಹಾಡೋದು ನಿಜವಾಗ್ಲೂ ನಿನ್ನ ಅದೃಷ್ಟಮ್ಮ. ಸಂಬಳದ ದುಡ್ಡು 50,000ನ ಅತ್ತೆ ಕೊಟ್ಟಿದ್ದಕ್ಕೆ ನನ್ಗೆ ₹1,00,000 ಸಿಗೋ ಹಾಗೆ ಮಾಡಿದೆ ಕೃಷ್ಣ. ಏನ್ ಶ್ಯಾಮ, ನಿನ್ಗೆ ಬರ್ಡೇ ಪಾರ್ಟಿಲಿ ಹಾಡೋ ಚಾನ್ಸ್ ಸಿಕ್ಕಿದ್ಯಾ? ಹೌದು ರೀ, ₹1,00,000 ದುಡ್ಡು ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಶ್ಯಾಮ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಗೌರಮ್ಮಂಗ್ ಕೊಡ್ಬೇಕು ಅನ್ಕೊಂಡಿದ್ದ ದುಡ್ಡು ಮಮ್ಮಿ ಕೈಗೆ ಹೊರಟೋಯ್ತು. ನಾನ್ ಚೆಕ್ ಕೊಡ್ತೀನಿ ಅಂದ್ರೆ ನೀನು ತಗೊಳ್ಳಿಲ್ಲ. ಈ ತಿಂಗಳು ಗೌರಮ್ಮಂಗೆ ದುಡ್ಡು ಹೇಗ್ ಕೊಡ್ತೀಯೋ ಅಂತ ಅನ್ಕೊಂಡಿದ್ದೆ. ಒಟ್ನಲ್ಲಿ ನಿನ್ ಕೃಷ್ಣ ದಯೆ ತೋರಿಸ್ದ. ನಾನು ಅದನ್ನೇ ಹೇಳಿದ್ದು, ಕೃಷ್ಣ ಇದಾನಲ್ಲ, ಭಯ ಯಾಕೆ ಅಂತ. ಹೌದು ಶ್ಯಾಮ, ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿನ್ ಕೃಷ್ಣ ನಿನಗೆಲ್ಲ ರೀತಿನಲ್ಲೂ ಜೊತೆಯಾಗಿರ್ತಾನೆ. ನಿನಗೆ ಬರೋ ಪ್ರತಿ ಕಷ್ಟದಿಂದ ನಿನ್ನ ಕಾಪಾಡ್ತಾನೆ. ಹೌದು ರೀ, ಕೃಷ್ಣ ನನ್ ಜೊತೆಗೇ ಇದ್ದಾನೆ. ಕೃಷ್ಣ ಕೊಟ್ಟಿರೋ ವರ ಆಗಿರೋ ನೀವು ನನ್ಗೆ ಬಲ ಆಗಿದ್ದೀರಾ. ಇನ್ ನನ್ಗೆ ಸಮಸ್ಯೆ ಏನಿದೆ? ಆಗಲ್ಲ ರೀ, ಈಗ ರೂಪಾರಾಣಿ ಪ್ರೋಗ್ರಾಮ್ ಮಾಡೋದಿಕ್ಕೆ ಆಗಲ್ಲ. ಅವಳು ತುಂಬಾ ಬ್ಯುಸಿ ಆಗಿದ್ದಾಳೆ. ತುಂಬಾ ಪ್ರೋಗ್ರಾಮ್ಸ್ಗಳನ್ನ ಒಪ್ಕೊಂಡಿದ್ದಾಳೆ. ಅದಕ್ಕೆ ತುಂಬಾ ಬ್ಯುಸಿ ಆಗಿದ್ದಾಳೆ. ನನ್ ಮಾತನ್ನ ನಂಬಿ. ಆಗಲ್ಲ ಆಗಲ್ಲ ಇವಾಗ. ಸಾರಿ ರೀ, ನಿಮ್ ಪ್ರೋಗ್ರಾಮ್ನ ನಾವು ಮಾಡ್ಕೊಳಕ್ ಆಗಲ್ಲ. ಏನು ಅನ್ಕೋಬೇಡಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ನಮಸ್ಕಾರ, ಇಡ್ತೀನಿ. ಏನು ರೂಪರಾಣಿ
ತುಂಬಾ ಪ್ರೋಗ್ರಾಮ್ಸ್ ಒಪ್ಕೊಂಡಿದ್ದಾಳಾ? ತುಂಬಾ ಬ್ಯುಸಿ ಆಗಿದ್ದಾಳಾ? ಕನಿಷ್ಠ ನನ್ ಮದ್ವೆ ಆಗೋ ತನಕ ಆದ್ರೂ ನೀನ್ ಹಾಡಿದ್ರೆ ಚೆನ್ನಾಗಿತ್ತು ಶ್ಯಾಮ. ಹಾಡಲ್ಲ. ಹೇಳಿ ಗುಪ್ತಾ ಸರ್, ಏನ್ ತಗೋತೀರಾ? ಕಾಫಿ, ಟೀ? ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅನ್ಕೊಂಡಿದೀನಿ. ಮಾತಾ? ಏನ್ ವಿಷಯ? ಕೃಷ್ಣ ತುಳಸಿ ಬಗ್ಗೆ. ನಿಮ್ಮ ಕೃಷ್ಣ ತುಳಸಿ ನಮ್ಮ ಭಾವಿ ಸೊಸೆ ಕಾಂಬಿನೇಷನ್ ಅಲ್ಲಿ ಆಲ್ಬಮ್ ಮಾಡೋಣ ಅನ್ಕೊಂಡಿದೀವಿ. ಆ ಆಲ್ಬಮ್ನಲ್ಲಿ ನಿಮ್ಮ ಕೃಷ್ಣ ತುಳಸಿ ಹತ್ರ ಹಾಡು ಹೇಳಿಸ್ತೀನಿ ಅಂತ ನೀವು ನಮಗೆ ಮಾತು ಕೊಡಬೇಕು. ಸಾರಿ ಸರ್, ನಮ್ ಸಿಂಗರ್ಸು ಹೊರಗಡೆ ಕಂಪ್ನಿಗೆ ಆಲ್ಬಮ್ ಮಾಡೋದು ಸಾಧ್ಯ ಇಲ್ಲ. ಹಾಗೆ ಹಾಡೋದಕ್ಕೆ ನಮ್ ರೂಲ್ಸ್ ಒಪ್ಪಲ್ಲ. ಬೇರೆಯವರ ಹಾಡನ್ನ ಅವ್ರ ಹತ್ರ ರೈಟ್ಸ್ ತಗೊಳ್ದೆ FM ಸ್ಟೇಷನ್ ಅಲ್ಲಿ ಹಾಡೋದಕ್ಕೆ ನಿಮ್ ರೂಲ್ಸ್ ಒಪ್ಪುತ್ತಾ ಸರ್? ರೈಟ್ಸ್ ತಗೊಳ್ದೆ ಹಾಡೋದೇನು? ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಕೃಷ್ಣ ತುಳಸಿ ಹಾಡಿರೋ ನಂದಲಾಲ ಹಾಡಿನ ಬಗ್ಗೆ. ಆ ನಂದಲಾಲ ಹಾಡು ನಮ್ಮ ಭಾವಿ ಸೊಸೆ ಆಡಿರೋಂತ ಹಾಡು. ನಮ್ಮ ಪರ್ಮಿಷನ್ ಇಲ್ದೆ ಆ ಹಾಡನ್ನ ನಿಮ್ಮ FM ಸ್ಟೇಷನ್ ಅಲ್ಲಿ ನಿಮ್ ಸಿಂಗರ್ ಹಾಡಿದ್ದಾರೆ. ಸೊ ಅದ್ರ ಮೇಲೆ ನಾವು ಲೀಗಲ್ ಆಗಿ ಆಕ್ಷನ್ ತಗೊಳ್ದೇ ಇರಬೇಕು ಅಂದ್ರೆ ನಿಮ್ಮ ಕೃಷ್ಣ ತುಳಸಿ ನಮ್ಮ ಸೊಸೆ ಆಗೋ ಹುಡುಗಿ ಜೊತೆ ಆಲ್ಬಮ್ ಮಾಡಬೇಕು. ಏನು ಹೆದರ್ಸ್ತೀರಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ನಿಮಗೆ 24 ಅವರ್ಸ್ ಟೈಮ್ ಕೊಡ್ತೀನಿ. ನಿಮ್ಮ ಕೃಷ್ಣ ತುಳಸಿ ಹತ್ರ ಹಾಡು ಹಾಡಿಸ್ತಿರೋ ಅಥವಾ ನಾವು ತಗೊಳ್ಳೋ ಸಿವಿಲ್ ಕ್ರಿಮಿನಲ್ ಕೇಸ್ನ ಫೇಸ್ ಮಾಡ್ತಿರೋ ಯೋಚನೆ ಮಾಡಿ. ನಾವು ಬರ್ತೀವಿ. ಏನಿಲ್ಲ ಕಂದ, ಸಾಯಂಕಾಲ ನೀನು ಫ್ರೀ ಆಗಿದ್ಯಾ? ಕೆಲ್ಸ ಏನಾದ್ರೂ ಇದೆಯಾ? ಸಂಜೆ ಅಂದ್ರೆ ಅದು ಈವ್ನಿಂಗ್ ಶ್ಯಾಮ ಬರ್ತ್ಡೇ ಪಾರ್ಟಿಲಿ ಹಾಡು ಹೇಳಬೇಕಲ್ಲ. ಪರವಾಗಿಲ್ಲಪ್ಪ, ಏನಾದ್ರೂ ಕೆಲ್ಸ ಇದ್ರೆ ಹೇಳು, ಮುಜುಗರ ಯಾಕೆ? ಕೆಲ್ಸ ಅಂದ್ರೆ ದೊಡ್ಡ ಕೆಲ್ಸ ಏನಲ್ಲ ಮಮ್ಮಿ. ಇವತ್ತು ಈವ್ನಿಂಗ್ ಕೂಡ ಶ್ಯಾಮಗೆ ಫ್ಯಾಕ್ಟ್ರಿಲಿ ಕೆಲ್ಸ ಇದೆ ಅಂತ ಹೇಳಿದ್ಲು ಅಲ್ವಾ? ಹೌದು. ಬೆಳಿಗ್ಗೆ ಸಂಜೆ ವರ್ಕ್ ಮಾಡಿ ತುಂಬಾ ಸ್ಟ್ರೈನ್ ಆಗಿರುತ್ತೆ ಅಲ್ವಾ? ಅದಕ್ಕೇನೆ ನೈಟ್ ಅವಳನ್ನ ಡಿನ್ನರಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹೌದಾ? ಹೌದು ಮಮ್ಮಿ. ನೀವ್ಯಾಕೆ ಕೇಳಿದ್ದು? ಬರ್ತ್ಡೇ ಪ್ರೋಗ್ರಾಮ್ ವಿಷಯ ಹೇಳಿದ್ರೆ ಇವ್ರ ಪ್ರೋಗ್ರಾಮ್ ಡಿಸ್ಟರ್ಬ್ ಆಗತ್ತೆ, ಹೇಳೋದ್ ಬೇಡ. ಹೇಳಿ ಮಮ್ಮಿ. ಈವ್ನಿಂಗ್ ನನ್ನಿಂದ ಏನಾದ್ರು ಕೆಲಸ ಆಗ್ಬೇಕಾ? ಕೆಲ್ಸ ಏನಿಲ್ಲಪ್ಪ, ನೀನ್ ಫ್ರೀ ಆಗಿದ್ರೆ ಶ್ಯಾಮನ್ನ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೇ. ಆಲ್ರೆಡಿ ನೀವೇ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದೀರಲ್ಲ, ಆರಾಮಾಗಿ ಹೋಗ್ಬನ್ನಿ. ಥ್ಯಾಂಕ್ ಯು ಮಮ್ಮಿ.